ಸ್ನೇಹ ಬದುಕಿನ ಅತಿದೊಡ್ಡ ಬಂಡವಾಳ. ಮಾನವ ಜೀವನದಲ್ಲಿ ಸ್ನೇಹ ಎಂಬುದು ಒಂದು ಅವಿಭಾಜ್ಯ ಅಂಗ. ರಕ್ತ ಸಂಬಂಧವಿಲ್ಲದಿದ್ದರೂ ಹೃದಯಕ್ಕೆ ಹತ್ತಿರವಾಗುವ ಆ ಅದ್ಭುತ ಬಂಧವೇ ಸ್ನೇಹ. ಕೆಲವೊಮ್ಮೆ ಕುಟುಂಬದ ಸದಸ್ಯರಿಗಿಂತಲೂ ಹೆಚ್ಚಿನ ಬೆಂಬಲ ಮತ್ತು ಸಂತೋಷವನ್ನು ನೀಡುವ ಸಾಮರ್ಥ್ಯ ಸ್ನೇಹಕ್ಕಿದೆ. ನಮ್ಮ ಬದುಕಿನ ಏಳುಬೀಳುಗಳಲ್ಲಿ, ಕಷ್ಟ ಸುಖಗಳಲ್ಲಿ ನಮ್ಮೊಂದಿಗೆ ಸದಾ ನಿಲ್ಲುವ ಶಕ್ತಿಯೇ ನಿಜವಾದ ಸ್ನೇಹ. ಸ್ನೇಹಿತರ ದಿನಾಚರಣೆಯ ಮಹತ್ವ. ಇಂತಹ ಅಮೂಲ್ಯವಾದ ಸ್ನೇಹ ಸಂಬಂಧವನ್ನು ಗೌರವಿಸಲು ಮತ್ತು ಆಚರಿಸಲು ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಸ್ನೇಹಿತರ ದಿನಾಚರಣೆ ಫ್ರೆಂಡ್ಶಿಪ್ ಡೇ ಯನ್ನು ಆಚರಿಸಲಾಗುತ್ತದೆ. ಈ ದಿನವು ನಮ್ಮ ಬದುಕಿಗೆ ಸಂತೋಷ, ಬೆಂಬಲ ಮತ್ತು ಅರ್ಥವನ್ನು ತುಂಬಿದ ನಮ್ಮ ಸ್ನೇಹಿತರಿಗೆ ಧನ್ಯವಾದ ಹೇಳುವ ಒಂದು ಸುಂದರ ಸಂದರ್ಭ. ಈ ದಿನದ ಆಚರಣೆಯು ಕೇವಲ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ಅವರ ಪಾತ್ರ ಎಷ್ಟು ಮಹತ್ವದ್ದು ಎಂದು ನೆನಪಿಸಿಕೊಳ್ಳಲು ಇರುವ ಒಂದು ಅವಕಾಶವಾಗಿದೆ. ಸ್ನೇಹಿತರ ದಿನಾಚರಣೆ ಒಂದು ಸಾಮಾನ್ಯ ದಿನವಲ್ಲ, ಅದು ಈ ಕೆಳಗಿನ ಕಾರಣಗಳಿಗಾಗಿ ವಿಶೇಷವಾಗಿದೆ. ಕೃತಜ್ಞತೆ ಹೇಳಲು ಒಂದು ವೇದಿಕೆ. ಸ್ನೇಹಿತರ ದಿನಾಚರಣೆಯು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ನೇಹಿತರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಒಂದು ಅವಕಾಶವನ್ನು ನೀಡುತ್ತದೆ. ಅವರ ಬೆಂಬಲ ಮತ್ತು ಸಹಕಾರಕ್ಕಾಗಿ ನಾವು ಅವರಿಗೆ ಧನ್ಯವಾದ ಅರ್ಪಿಸಬಹುದು. ಹಳೆಯ ನೆನಪುಗಳನ್ನು ಮರುಕಳಿಸಲು ಈ ದಿನ ಹಳೆಯ ಸ್ನೇಹಿತರನ್ನು ಸಂಪರ್ಕಿಸಿ ಒಟ್ಟಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳಬಹುದು. ಶಾಲಾ ಕಾಲೇಜು ದಿನಗಳ ನೆನಪುಗಳು, ತಮಾಷೆಯ ಘಟನೆಗಳು, ಕಷ್ಟದ ದಿನಗಳಲ್ಲಿ ಪರಸ್ಪರ ನೀಡಿದ ಬೆಂಬಲದ ಬಗ್ಗೆ ಮಾತನಾಡಿ ಆ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ಹೊಸ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಈ ದಿನ ನಮ್ಮ ಹೊಸ ಸ್ನೇಹಿತರೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಉತ್ತಮ ಸಮಯವಾಗಿದೆ. ಒಟ್ಟಿಗೆ ಸಮಯ ಕಳೆಯುವುದರಿಂದ ಸ್ನೇಹ ಸಂಬಂಧ ಇನ್ನಷ್ಟು ಆಳವಾಗುತ್ತದೆ. ಪ್ರೀತಿ ಹಂಚುವ ಸಂದರ್ಭ. ಯಾವುದೇ ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಪ್ರೀತಿ ಮತ್ತು ಸ್ನೇಹವನ್ನು ಹಂಚಿಕೊಳ್ಳುವ ದಿನ ಇದು. ಈ ದಿನ ಎಲ್ಲರೂ ತಮ್ಮ ಸ್ನೇಹಿತರಿಗೆ ಪ್ರೀತಿ ಮತ್ತು ಗೌರವವನ್ನು ತೋರಿಸುತ್ತಾರೆ. ಸ್ನೇಹಿತರ ದಿನಾಚರಣೆಯ ಆಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ನಾವು ಪ್ರತಿದಿನ ನಮ್ಮ ಸ್ನೇಹಿತರಿಗೆ ಪ್ರೀತಿ ಮತ್ತು ಗೌರವವನ್ನು ತೋರಿಸಬೇಕು. ಆದರೆ ಈ ವಿಶೇಷ ದಿನವು ನಮ್ಮ ಜೀವನದಲ್ಲಿ ಅವರ ಪಾತ್ರದ ಬಗ್ಗೆ ಮತ್ತೊಮ್ಮೆ ಯೋಚಿಸಲು ನಮಗೆ ಒಂದು ಅವಕಾಶವನ್ನು ನೀಡುತ್ತದೆ. ಸ್ನೇಹದ ಮಹತ್ವ. ಸ್ನೇಹ ಕೇವಲ ನಗುವಿನ ಕ್ಷಣಗಳಿಗೆ ಸೀಮಿತವಲ್ಲ, ಇದು ನಮ್ಮ ಬದುಕಿನ ದಾರಿಯನ್ನು ರೂಪಿಸುವ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವ ಒಂದು ಪ್ರಮುಖ ಶಕ್ತಿ. ಭಾವನಾತ್ಮಕ ಬೆಂಬಲ. ನಾವು ದುಃಖದಲ್ಲಿದ್ದಾಗ ನಮ್ಮ ಕಷ್ಟಗಳನ್ನು ಕೇಳಿ ಸಾಂತ್ವನ ಹೇಳುವವರು ಸ್ನೇಹಿತರು. ನಮ್ಮ ನೋವನ್ನು ಹಂಚಿಕೊಳ್ಳಲು ಒಬ್ಬರು ಇದ್ದಾರೆ ಎನ್ನುವ ಭಾವನೆ ಅಪಾರ ಧೈರ್ಯವನ್ನು ನೀಡುತ್ತದೆ. ನಮ್ಮ ಗೆಲುವಿನಲ್ಲಿ ನಮ್ಮಷ್ಟೇ ಸಂತೋಷಪಡುವವರು ಕೂಡ ಸ್ನೇಹಿತರೇ. ವೈಯಕ್ತಿಕ ಬೆಳವಣಿಗೆ. ಒಳ್ಳೆಯ ಸ್ನೇಹಿತರು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸಲು ಸಹಾಯ ಮಾಡುತ್ತಾರೆ. ಅವರು ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಾರೆ. ಪರಸ್ಪರ ಆಸಕ್ತಿಗಳನ್ನು ಹಂಚಿಕೊಳ್ಳುವುದರಿಂದ ಹೊಸ ವಿಷಯಗಳನ್ನು ಕಲಿಯುವ ಅವಕಾಶ ಸಿಗುತ್ತದೆ. ಸಂತೋಷ ಮತ್ತು ನೆಮ್ಮದಿ. ಸ್ನೇಹಿತರೊಂದಿಗೆ ಕಳೆದ ಸಮಯ, ಹಂಚಿಕೊಂಡ ನಗು, ಹಾಸ್ಯದ ಮಾತುಗಳು ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾಜಿಕ ಸಂಪರ್ಕ ಅಗತ್ಯ. ಸ್ನೇಹಿತರು ಆ ಅಗತ್ಯವನ್ನು ಪೂರೈಸಿ ಏಕಾಂತದ ಭಾವನೆಯನ್ನು ದೂರ ಮಾಡುತ್ತಾರೆ. ನಿಜವಾದ ಸ್ನೇಹಿತರನ್ನು ಗುರುತಿಸುವುದು ಹೇಗೆ? ಪ್ರತಿಯೊಬ್ಬರೂ ಸ್ನೇಹಿತರಾಗಬಹುದು, ಆದರೆ ನಿಜವಾದ ಸ್ನೇಹ ವಿರಳ. ನಿಜವಾದ ಸ್ನೇಹಿತರನ್ನು ಗುರುತಿಸಲು ಕೆಲವು ಮಾನದಂಡಗಳಿವೆ. ಕಷ್ಟ ಕಾಲದಲ್ಲಿ ಜೊತೆಗಿರುವುದು. ನಿಮ್ಮ ಸುಖದ ದಿನಗಳಲ್ಲಿ ಜೊತೆಗಿರುವವರು ಅನೇಕರು ಇರಬಹುದು, ಆದರೆ ಕಷ್ಟದ ದಿನಗಳಲ್ಲಿ ನಿಮ್ಮ ಕೈ ಹಿಡಿದು ನಿಲ್ಲುವವನೇ ನಿಜವಾದ ಸ್ನೇಹಿತ. ನಿಮ್ಮ ಸಂಕಷ್ಟವೇ ಅವನ ಸಂಕಷ್ಟ ಎಂಬಂತೆ ಭಾವಿಸುವ ಗುಣ ಅವನಲ್ಲಿರುತ್ತದೆ. ನಿಷ್ಕಪಟ ಮನಸ್ಸು. ನಿಜವಾದ ಸ್ನೇಹಿತ ಎಂದಿಗೂ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಅವನ ಮಾತುಗಳು, ಅವನ ಕೃತಿಗಳು ಪ್ರಾಮಾಣಿಕವಾಗಿರುತ್ತವೆ. ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಪ್ರೀತಿಸುತ್ತಾನೆ. ನಿಮ್ಮನ್ನು ಯಥಾವತ್ತಾಗಿ ಸ್ವೀಕರಿಸುವುದು, ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಒಪ್ಪಿಕೊಳ್ಳುವ ಗುಣ ನಿಜವಾದ ಸ್ನೇಹದಲ್ಲಿ ಇರುತ್ತದೆ. ನಿಮ್ಮ ನ್ಯೂನತೆಗಳನ್ನು ಸುಧಾರಿಸಲು ಹೇಳುತ್ತಾನೆಯೇ ಹೊರತು ಎಂದಿಗೂ ನಿಮ್ಮನ್ನು ಅವಮಾನಿಸುವುದಿಲ್ಲ. ಸ್ನೇಹವನ್ನು ಪೋಷಿಸುವುದು ಹೇಗೆ? ಯಾವುದೇ ಸಂಬಂಧದಂತೆ ಸ್ನೇಹಕ್ಕೂ ಪೋಷಣೆ ಅಗತ್ಯ. ಸ್ನೇಹವನ್ನು ಉಳಿಸಿಕೊಳ್ಳಲು ಮತ್ತು ಗಟ್ಟಿಗೊಳಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಪ್ರಾಮಾಣಿಕತೆ. ನಿಮ್ಮ ಸ್ನೇಹಿತರೊಂದಿಗೆ ಯಾವಾಗಲೂ ಪ್ರಾಮಾಣಿಕವಾಗಿರಿ. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮುಚ್ಚಿಡಬೇಡಿ. ನಂಬಿಕೆ. ಸ್ನೇಹದ ಅಡಿಪಾಯವೇ ಪರಸ್ಪರ ನಂಬಿಕೆ. ಸ್ನೇಹಿತರ ಮೇಲೆ ನಂಬಿಕೆ ಇಡಿ ಮತ್ತು ಅವರ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ. ಅಭಿಪ್ರಾಯಗಳಿಗೆ ಗೌರವ.
ನಿಮ್ಮ ಸ್ನೇಹಿತರ ಅಭಿಪ್ರಾಯಗಳು ನಿಮ್ಮಂತೆಯೇ ಇರಬೇಕಾಗಿಲ್ಲ. ಅವರ ಅಭಿಪ್ರಾಯಗಳಿಗೆ ಗೌರವ ನೀಡಿ. ಸಮಯ ನೀಡುವುದು. ನಿಮ್ಮ ಜೀವನ ಎಷ್ಟೇ ಬಿಜಿ ಇದ್ದರೂ ಸ್ನೇಹಿತರಿಗಾಗಿ ಸಮಯ ಮೀಸಲಿಡಿ. ಆಗಾಗ ಅವರನ್ನು ಭೇಟಿಯಾಗಿ ಅಥವಾ ಮಾತನಾಡಿ. ಸಣ್ಣ ಸಹಾಯಗಳು. ಅವರಿಗೆ ಅಗತ್ಯವಿದ್ದಾಗ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡುವುದರಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಕೊನೆಯದಾಗಿ, ಸ್ನೇಹ ಕೇವಲ ಒಂದು ಸಂಬಂಧವಲ್ಲ, ಅದು ಜೀವನದ ಒಂದು ಭಾಗ. ಒಳ್ಳೆಯ ಸ್ನೇಹಿತರು ಸಿಕ್ಕರೆ ಅವರು ನಮ್ಮ ಬದುಕಿನ ಅತಿದೊಡ್ಡ ಬಂಡವಾಳ. ಆ ಬಂಡವಾಳವನ್ನು ನಾವು ಜೋಪಾನವಾಗಿ ನೋಡಿಕೊಂಡರೆ ಅದು ನಮ್ಮ ಜೀವನವನ್ನು ಸಂಪದ್ಭರಿತಗೊಳಿಸುತ್ತದೆ. ನಿಮ್ಮ ಸುತ್ತ ಇರುವ ನಿಜವಾದ ಸ್ನೇಹಿತರನ್ನು ಗೌರವಿಸಿ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿ. ಈ ಸಂಬಂಧ ನಮ್ಮ ಬದುಕಿಗೆ ಸದಾ ಒಂದು ಸಿಹಿ ಅನುಭವವನ್ನು ನೀಡುತ್ತದೆ.